Love me, Matthew? I do. Honestly? Yes. Secretly, but not. ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಸದ್ಯಕ್ಕೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ನೀವೆಲ್ಲರೂ ನೋಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೊತ್ತಿಲ್ಲ ಅದೆಷ್ಟೋ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಹಾಗೆ ಕೆಲವೊಬ್ಬರಿಗೆ ಅನಿಸ್ಬಹುದು, ಯಪ್ಪ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದೇನಿದು ವಿಚಿತ್ರವಾಗಿದೆ ವಿಡಿಯೋ ಅಂತ ನಿಮಗೂ ಅನಿಸ್ಬೋದು. ಹಾಗೆ ಅದರಲ್ಲಿ ಏನಿದೆ ಅಂತ ಮೆಸೇಜು, ಏನು ಮಹಾ ಇದೆ ಮೆಸೇಜು ಅಂತ ನಿಮ್ಗೆ ಅನಿಸ್ಬಹುದು, ಆಯಿತಾ. ಆದರೆ ಅದರಲ್ಲಿ ಇರೋವಂಥ ಮೆಸೇಜ್ ನೀವೇನು ತಿಳ್ಕೊಂಡ್ರಿ, ನಿಮ್ಗೇನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ಆಫ್ ನಿಮ್ಮ ಅಭಿಪ್ರಾಯಗಳು ಏನಿದೆ ಅನ್ನೋದು ತಿಳ್ಕೊಳ್ಳೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನಿವತ್ತು ಈ ವಿಡಿಯೋ ತೋರಿಸಿದ್ದು ಯಾಕೆ ಅಂತಂದರೆ, ಕೆಲವೊಂದು ಸಲ ನೋಡಿ ಆ ವಿಡಿಯೋದಲ್ಲಿ ಏನಿದೆ ಅಂತಂದರೆ, ಒಬ್ಬ ಮನುಷ್ಯ ಒಂದು ಕಪ್ಪೆ ಮೇಲೆ ಫಸ್ಟು ನೀರು ಹಾಕ್ತಾನೆ. ಆ ಕಪ್ಪೆಗೆ ಆ ನೀರು ಕಂಫರ್ಟಬಲ್ ಆಗಲ್ಲ. ಸೊ ಅದು ನನಗೆ ಬೇಡ ಅಂತ ಒದ್ದಾಡೋ ಥರ ಇರುತ್ತೆ ಅಲ್ವಾ. ಅದೇ ನೀರನ್ನು ಆ ಮೊಸಳೆಗೆ ಹಾಕಿದಾಗ ಅದು ತುಂಬ ಕಂಫರ್ಟ್ ಫೀಲ್ ಮಾಡುತ್ತೆ, ಎಂಜಾಯ್ ಮಾಡ್ತಾ ಇರತ್ತೆ ಅಲ್ವಾ. ಸೊ ಇದು ಒಂದು ಸಣ್ಣ ವಿಡಿಯೋನೇ ಅಂತ ಅನಿಸ್ಬೋದು ಪ್ರತಿಯೊಬ್ಬರಿಗೂ ಕೂಡ. ಆದರೆ ಈ ವಿಡಿಯೋ ಏನು ಹೇಳುತ್ತೆ, ಅಥವಾ ಈ ವಿಡಿಯೋದಿಂದ ನಾವು ತಿಳ್ಕೊಳ್ಬೇಕಾಗಿರೋ ಮೆಸೇಜ್ ಏನಪ್ಪ ಅಂತಂದರೆ, ಸಿಂಪಲು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾರನ್ನೋ ಇಷ್ಟಪಡ್ತಾ ಇರ್ತೀನಿ, ನನ್ನನ್ನು ಇನ್ಯಾರೋ ಇಷ್ಟಪಡ್ತಾ ಇರ್ತಾರೆ ಅಲ್ವಾ, ಅರ್ಥ ಆಗ್ತಿದೆ ಅಲ್ವಾ. ಸೊ ಅಂದರೆ ಆ ನೀರು ಹಾಕೋ ಮನುಷ್ಯನಿಗೆ ಕಪ್ಪೆ ತುಂಬ ಇಷ್ಟ. ಕಪ್ಪೆಗೆ ತುಂಬ ನೀರಿನ ಮುಖಾಂತರ ಪ್ರೀತಿನ ಧಾರೆ ಏರಿತಾನೆ. ಆದರೆ ಆ ಕಪ್ಪೆ ಆ ಒಂದು ಪ್ರೀತಿ ಅಥವಾ ಆ ಒಂದು ನೀರು, ಆ ಒಂದು ಸಮಯ ಅದಕ್ಕೆ ಇಷ್ಟ ಇರಲ್ಲ. ಆದರೆ ಮೊಸಳೆ ಆ ಒಂದು ನೀರಿಗೆ ಅಥವಾ ಆ ಒಂದು ಕಂಫರ್ಟ್ ಝೋನ್ಗೆ ಅಥವಾ ಆ ಒಂದು ಟೈಮ್ಗೆ, ಆ ಒಂದು ಪ್ರೀತಿಗೆ ತುಂಬಾ ಇಷ್ಟಪಡ್ತಿರುತ್ತೆ ಆ್ಯಂಡ್ ಕಾಯ್ತಾ ಇರುತ್ತೆ. ಆ ಪ್ರೀತಿ ನನಗೂ ಸಿಗತ್ತೆ, ನನಗೆ ಬಂದಿರತ್ತೆ, ನನಗೆ ಸಿಗತ್ತೆ ಅಂತ ಅಲ್ವಾ. ಸೊ ಮನುಷ್ಯ ಜನ್ಮನಲ್ಲೂ ಕೂಡ ಎಷ್ಟೋ ಸಲ ಈ ಥರ ಆಗಿರುತ್ತೆ. ನಮ್ಮನ್ನು ಯಾರೋ ಇಷ್ಟಪಡ್ತಾ ಇರ್ತಾರೆ, ಹಾಗೆ ನಮ್ಮ ಪ್ರೀತಿಗೋಸ್ಕರ ಅವ್ರು ಹಂಬಲಿಸ್ತಾ ಇರ್ತಾರೆ. ಆದರೆ ನಾವುಗಳು ಇನ್ಯಾರೋ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರ್ತೀವಿ, ಹಾಗೆ ಇನ್ಯಾರ ಹಿಂದೆನೇ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಈ ಒಂದು ಪುಟ್ಟ ವಿಡಿಯೋ ಅಥವಾ ಈ ಒಂದು ಸಣ್ಣ ವಿಡಿಯೋನ ಮೆಸೇಜ್ ಏನಿತ್ತಪ್ಪ ಅಂತಂದರೆ, ನಮ್ಮನ್ನು ಯಾರು ಇಷ್ಟಪಟ್ಟು ನಮ್ಮ ಜೊತೆ ನಮ್ಮನ್ನು ಅರ್ಥ ಮಾಡಿಕೊಂಡು ಯಾರು ಬರ್ತಾರೋ, ಯಾರ ಜೊತೆಗಿರ್ತಾರೋ ಅವರಿಗೆ ನಮ್ಮ ಪ್ರೀತಿನ ಕೊಡಬೇಕು, ನಮ್ಮ ಸಮಯನ ಕೊಡಬೇಕು, ಜೊತೆಗೆ ನಮ್ಮ ಒಂದು ಭಾವನೆಗಳನ್ನು ಅವ್ರ ಜೊತೆ ಹಂಚ್ಕೋಬೇಕೇ ಹೊರತು ನಾವು ಪ್ರೀತಿ ಕೊಟ್ಟಷ್ಟು ಅವರು ನಮಗೆ ಬೇಡ ಅಂತ ದೂರ ಹೋಗ್ತಾ ಇರೋವಂಥ ವ್ಯಕ್ತಿಗೆ ಅಲ್ಲ. ಅದು ವ್ಯರ್ಥ ಅಲ್ವಾ. ಎಷ್ಟೇ ಪ್ರೀತಿ ಕೊಟ್ಟರು ಕೂಡ ಅದು ವ್ಯರ್ಥನೇ. ಹಾಗಾಗಿ ಇಲ್ಲಿ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಅಂತ ಅಂದರೆ, ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರು ಮುಖ್ಯ ಆಗ್ತಾರೆ. ನಾವು ಯಾರನ್ನ ಇಷ್ಟಪಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ. ನಾವು ಯಾರನ್ನ ಇಷ್ಟಪಡ್ತೀವೋ ಅದು ಮುಖ್ಯ ಆಗೋದೇ ಇಲ್ಲ ಅಲ್ವಾ. ಎಲ್ಲರ ಜೀವನದಲ್ಲಿ ಈ ಥರ ಇದ್ದೇ ಇದೆ. ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರ ಬಗ್ಗೆ ನಾವು ಕೇರೇ ಮಾಡಲ್ಲ, ಅದು ಯೋಚನೆನೇ ಮಾಡಲ್ಲ. ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹಿಂದೆ ನಾವುಗಳು ಹೋಗ್ತಾ ಇರ್ತೀವಿ ಹೊರತು, ಅವ್ರ ಪ್ರೀತಿನೇ ನಾವು ಬಯಸ್ತಾ ಇರ್ತೀವಿ ಹೊರತು, ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಮ್ಮನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಜೊತೆ ಯಾರಿದ್ದಾರೆ ಅಂತ ನಾವು ನೋಡೋದೇ ಇಲ್ಲ. ಹಾಗೆ ನಾವು ಕೆಲವೊಂದು ಸಲ ನಮಗೆ ಅವರು ತುಂಬ ಪ್ರೀತಿ ಕೊಟ್ಟಿದ್ರು ಕೂಡ ಅದು ನಮಗೆ ಕಂಫರ್ಟ್ ಆಗಲ್ಲ. ಯಾಕಂದರೆ ನಾವು ಬೇರೆ ಪ್ರೀತಿನ ಹುಡುಕ್ತಾ ಇರ್ತೀವಿ, ಬೇರೆ ಒಂದು ಸಂಬಂಧ, ಬೇರೆ ಒಂದು ಸ್ನೇಹನ ಹುಡುಕ್ತಾ ಇರ್ತೀವಿ. ನಮಗೆ ನಮ್ಮನ್ನು ಇಷ್ಟಪಟ್ಟು ಅವ್ರು ಎಷ್ಟೇ ಪ್ರೀತಿ ಕೊಟ್ಟರು, ಎಷ್ಟೇ ಸಮಯ ಕೊಟ್ಟರು ಅದು ನಮಗೆ ವ್ಯರ್ಥನೇ. ಹಾಗಾಗಿ ನಾವು ಕೊಡುವಂಥ ಸಮಯ, ನಾವು ಕೊಡುವಂಥ ಒಂದು ಪ್ರೀತಿ ಅದು ವ್ಯರ್ಥ ಆಗಬಾರ್ದು ಅಂತಂದರೆ, ನಮ್ಮನ್ನು ಯಾರು ಇಷ್ಟಪಟ್ಟು ನಮ್ಮ ಜೊತೆ ಯಾರು ನಮ್ಮನ್ನು ಅರ್ಥ ಮಾಡ್ಕೊಂಡು ನಿಂತಿರ್ತಾರೋ ಅವರಿಗೆ ನಮ್ಮ ಸಮಯ, ನಮ್ಮ ಪ್ರೀತಿ, ನಮ್ಮ ಭಾವನೆ, ನಮ್ಮ ಸ್ನೇಹ ಪ್ರತಿಯೊಂದನ್ನು ನಾವು ಒಬ್ಬರ ಜೊತೆ ಹಂಚ್ಕೋಬೇಕು ಅನ್ನೋದೇ ಈ ಒಂದು ವಿಡಿಯೋ ಉದ್ದೇಶ. ಸೊ ನಿಮ್ಮ ಜೀವನದಲ್ಲೂ ಕೂಡ ಈ ಥರ ಆಗಿದೆ ಅನ್ನೋದೇ ಆಗಿದ್ದರೆ ದಯವಿಟ್ಟು ಹೇಳಿ. ವ್ಯಕ್ತಿ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ. ಜೀವನದಲ್ಲಿ ಇಂಥದ್ದು ಒಂದು ಘಟನೆ ಅನ್ನೋದೊಂದು ನಡೆಯುತ್ತೆ. ನಾನು ಇಂಥವ್ರನ್ನ ಇಷ್ಟಪಟ್ಕೊಂಡು ಹೋದೆ, ಅಥವಾ ಇಂಥ ಒಂದು ಹುಡುಗಿ ಫ್ರೆಂಡ್ಶಿಪ್ ನನಗೆ ಇಷ್ಟ ಆಯಿತು, ನಾನು ಇವಳ ಜೊತೆ ಫ್ರೆಂಡ್ಶಿಪ್ ಮಾಡೋಣ ಅಂತ ಅಂದರೆ ಅವಳಿಗೆ ನನ್ನ ಫ್ರೆಂಡ್ಶಿಪ್ ಕಂಫರ್ಟಬಲ್ ಆಗ್ತಿಲ್ಲ, ಬೇರೆ ಯಾರ್ದೋ ಕಂಫರ್ಟಬಲ್ ಆಗ್ತಿರೋದ್ರಿಂದ. ನನ್ನ ಜೀವನದಲ್ಲಿ ಕೂಡ ಸಾಕಷ್ಟು ಘಟನೆಗಳು ಇಂಥವು ಇದೆ. ಯಾಕಂದರೆ ನನಗೆ ಪ್ರೀತಿ ಕೊಡೋಕ್ಕೆ ಬಂದು ನನ್ನ ಜೊತೆ ಸ್ನೇಹ ಮಾಡಬೇಕು, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಎಷ್ಟೋ ವ್ಯಕ್ತಿಗಳು ನನ್ನನ್ನು ಕಾಯ್ತಾ ಇದ್ದಾರೆ. ಕೆಲವೊಂದು ಸಲ ನೀವು ವಿಡಿಯೋ ನೋಡೋವರಲ್ಲೇ ಅದೆಷ್ಟೋ ಜನ ಕೂಡ ಆಗಿರಬಹುದು.
ಫ್ರೆಂಡ್ಶಿಪ್ ಮಾಡೋಕ್ಕೆ ಇವ್ರದ್ದೊಂದು ಸ್ನೇಹ ಸಿಕ್ಕರೆ ಒಳ್ಳೆಯದಿತ್ತು ಅಂತ ಹಂಬಲಿಸ್ತಾ ಇರ್ಬೋದು. ಆದರೆ ನಾನು ಬೇರೆ ಯಾರ್ದೋ ಸ್ನೇಹನ ಹಂಬಲಿಸ್ತಿರ್ಬೋದು ಅಲ್ವಾ, ಸಿಂಪಲ್. ಸೊ ನಮಗೆ ಹಾಗಾಗಿ ಇವತ್ತು ಈ ವಿಡಿಯೋ ಮೂಲಕ ನಾನು ಕೊಟ್ಟ ಈ ಸಂದೇಶ ಅಥವಾ ಈ ವಿಡಿಯೋ, ಒಂದು ಪುಟ್ಟ ವಿಡಿಯೋ ಕೊಟ್ಟ ಸಂದೇಶದಿಂದ ನೀವುಗಳು ಸ್ವಲ್ಪ ಮಟ್ಟಿಗೆ ಕೂತ್ಕೊಂಡು ಕೂಲಾಗಿ ವಿಚಾರ ಮಾಡಿ, ನಿಮಗೆ ನೀವೇ ಒಂದ್ಸಲ ಥಿಂಕ್ ಮಾಡಿ, ನಾವು ಯಾರನ್ನ ಇಷ್ಟಪಡ್ತೀವೋ ಅನ್ನೋಕ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತೀವೋ ಅವ್ರ ಜೊತೆ ಅವರಿಗೆ ನಾವು ನಮ್ಮ ಪ್ರೀತಿ, ನಮ್ಮ ಭಾವನೆಗಳು, ನಮ್ಮ ಸಮಯನ ಹಂಚಿಕೊಂಡು ಅವ್ರ ಜೊತೆ ಇದ್ದರೆ ನಾವು ಇನ್ನೂ ಖುಷಿಯಾಗಿರ್ತೀವಿ ಅಂತ ನಾನು ಅನ್ಕೋತೀನಿ. ನೀವು ಕೂಡ ಹಾಗೆ ಅನ್ಕೋತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಏನಾದರೂ ನಿಮ್ಮ ಫ್ರೆಂಡ್ಶಿಪ್ಗೆ ಬಿರುಕೇನಾದರೂ ಬಿದ್ದಿದ್ದರೆ ಖಂಡಿತ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಮೊದಲಿನ ಥರ ಜೀವನ ಮಾಡಿ. ಯಾಕಂದರೆ ಜೀವನ ಒಂದು ಕ್ಷಣಿಕ ಅಲ್ವಾ, ನೀರಿನ ಮೇಲಿನ ಗುಳ್ಳೆ ಥರ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಸಾರಿ ಜೀವನವನ್ನೇ ಬದಲಾಯಿಸ್ಬೋದು. ಹಾಗಾಗಿ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರನ್ನು ಇಷ್ಟಪಟ್ಟು ಅವ್ರ ಜೊತೆ ಚೆನ್ನಾಗಿರಿ, ಫ್ರೆಂಡ್ಶಿಪ್ನ ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಕೂಡ ನಮಸ್ತೆ.